ಗೌರವಾನ್ವಿತ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರ ಆರ್ಥಿಕ ವ್ಯವಹಾರಗಳ ಸಚಿವ ಸಂಪುಟದಲ್ಲಿ ರೈತರ ಉತ್ಪನ್ನಗಳಿಗೆ ಲಾಭದಾಯಕ ಬೆಲೆ ಕೊಡಬೇಕು ಅಂತೇಳಿ ಕನಿಷ್ಠ MSP ಬೆಲೆಯನ್ನು ನಿಗದಿ ಮಾಡಿರುವುದಕ್ಕೆ ರೈತ ಸಂಘದಿಂದ ಅವರಿಗೆ ಕೃತಜ್ಞತೆ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಯಾಕಂದರೆ ಇವತ್ತು ಭತ್ತ, ಜೋಳ, ರಾಗಿ, ಹುಚ್ಚೆಳ್ಳು ಮತ್ತಿತರ 14 ಬೆಳೆಗಳಿಗೆ ತೊಗರಿ, ಹೆಸರುಕಾಳು, ಉದ್ದು, ನೆಲಗಡಲೆ ಮತ್ತಿತರ 14 ಉತ್ಪನ್ನಗಳಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಿರೋದಕ್ಕೆ ಮತ್ತೊಮ್ಮೆ ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವ ಜೊತೆಗೆ ಏನಿದು ಆರ್ಥಿಕ ವ್ಯವಹಾರಗಳ ಸಚಿವ ಸಂಪುಟದಲ್ಲಿ ಈ ನಿರ್ಧಾರವನ್ನು ತಗೊಂಡಿದ್ದಾರೆ ಅದು ಪತ್ರಿಕಾ ಮತ್ತು ಮಾಧ್ಯಮಕ್ಕೆ ಸೀಮಿತವಾಗಿ ಆ ಸಂಸತ್ ಭವನಕ್ಕೆ ಸೀಮಿತ ಆಗಬಾರ್ದು. ಇದು ದೇಶದ 31 ರಾಜ್ಯಗಳಲ್ಲಿ ಏನಿದೆ ಎಲ್ಲ ಕಟ್ಟಕಡೆಯ ಗ್ರಾಮೀಣ ಪ್ರದೇಶದ ರೈತರಿಗೆ ತಲುಪಬೇಕಾದ್ರೆ ಅಲ್ಲಿನ ಅಧಿಕಾರಿಗಳು ಸಮರ್ಪಕವಾಗಿ ಕೆಲಸ ಮಾಡಬೇಕು. ಯಾಕಂದರೆ ಇವತ್ತು ರಾಗಿಗೆ ಬೆಂಬಲ ಬೆಲೆ ಕೊಡ್ತೀನಿ ಅಂತ ಹೇಳ್ತಾರೆ, ದಲ್ಲಾಳಿಗಳ ಹಾವಳಿ ಇದೆ. ಈ 14 ಉತ್ಪನ್ನಗಳಿಗೆ ಏನು ಬೆಂಬಲ ಬೆಲೆ ಘೋಷಣೆ ಮಾಡಿದ್ದಾರೆ ಅದು ರೈತರ ಬೆವರಿನ ಹನಿಗೆ ತಕ್ಕ ಬೆಲೆ ಅಂತೇಳಿ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಅದರ ಜೊತೆಗೆ ರೈತ ಬೆಳೆದಂತಹ ಬೆಳೆಗಳಿಗೆ ನೇರ ಉತ್ಪನ್ನಗಳಿಗೆ ಅವ್ರಿಗೇನು ಬೆಂಬಲ ಬೆಲೆ ಘೋಷಣೆ ಮಾಡ್ತಾರೆ ಇದು ದಲ್ಲಾಳಿಗಳ ಹಾವಳಿಯಿಂದ ನಿಯಂತ್ರಣ ತಪ್ಪಬೇಕು. ಯಾಕಂದರೆ ಒಂದು ಕಡೆ ಸರ್ಕಾರ ಬೆಂಬಲ ಬೆಲೆ MSP ಕನಿಷ್ಠ ಬೆಂಬಲ ಬೆಲೆ ಘೋಷಣೆ ಮಾಡೈತೆ, ಇಲ್ಲಿ ದಲ್ಲಾಳಿಗಳ ಆರ್ಭಟ ಹೆಚ್ಚಾಗ್ತಾ ಇದೆ. ಇವತ್ತು ರಾಗಿ ಬೆಳೆಯೋನು ಯಾರೋ ಅದನ್ನು ಬೆಂಬಲ ಬೆಲೆ ತೊಗೊಳ್ಳೋಲ್ಲ ಯಾರೋ, ನೆಲಗಡಲೆ ಬೆಳೆಯೋದು ಯಾರೋ ಅದನ್ನು ಲಾಭ ಪಡೆಯೋದು ಯಾರೋ. ದಲ್ಲಾಳಿಗಳು ಮತ್ತು ಅಧಿಕಾರಿಗಳ ಒಳ ಒಪ್ಪಂದದಿಂದ ಸರ್ಕಾರದಿಂದ ಏನು ಘೋಷಣೆ ಆಗ್ತಾ ಇದೆ ಆ ಒಂದು MSP ದರ ರೈತರಿಗೆ ನೇರವಾಗಿ ತಲುಪ್ತಾ ಇಲ್ಲ. ಇದಕ್ಕೆ ಕಡ್ಡಾಯವಾಗಿ ಆಯಾ ಜಿಲ್ಲೆಗಳಲ್ಲಿ ಆಯಾ ರಾಜ್ಯಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು. ಯಾವುದೇ ಕಾರಣಕ್ಕೂ ರೈತರಿಗೆ ನೇರಬೇಕಾದಂಥ ಈ ಬೆಂಬಲ ಬೆಲೆ ಯೋಜನೆ ರೈತರಿಗೆ ಸೇರುವಂತಹ ಕಾನೂನು ರಚನೆ ಮಾಡಿ ಸಂಪೂರ್ಣವಾಗಿ ಪ್ರತಿ ಜಿಲ್ಲೆಗೊಬ್ಬ ಜಿಲ್ಲಾಧಿಕಾರಿ ಒಳಗೊಂಡಂತೆ 5 ಅಧಿಕಾರಿಗಳ ತಂಡವನ್ನು ರಚನೆ ಮಾಡಿ ಸರ್ಕಾರದ ಈ ಒಂದು ರೈತ ಪರ ಒಂದು ಏನು ಘೋಷಣೆ ಆಗಿದೆ ಬೆಂಬಲ ಬೆಲೆ ಅದು ನೇರವಾಗಿ ರೈತರ ಬೆವರಾಣಿಗೆ ತಕ್ಕಂತೆ ತಲುಪಬೇಕಂತೇಳಿ ಮತ್ತೊಮ್ಮೆ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮನವಿ ಮಾಡುವ ಜೊತೆಗೆ ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ.